6546 ತಾರ್ ಈ ಒಂದು 4-ವೀಲರ್ ಅನ್ನ ಇಮಿಡಿಯೇಟ್ ತರ ಮಾಡಿಕೊಡ್ಬೇಕು. 6546 ಬಾಕಿ ವೆಹಿಕಲ್ಸ್ ಗಳವರಿಗೆ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ. 6546 ತಾರ್ ಈ 4-ವೀಲರ್ ಅನ್ನ ಇಮಿಡಿಯೇಟ್ ತರ ಮಾಡಿಕೊಡ್ಬೇಕು. ತಾರ್ ಜೀಪ್ ಕರೆಕ್ಟ್. ನೋಡಿ ನಾವು ಮೊದಲೇ ಹೇಳಿದ್ದೇವೆ, ನಮಗೆ ಆರಕ್ಷಕ ಠಾಣೆಯ ಸೂಚನೆ ಕೂಡ ಇದೆ. ಕಮೆಂಟೇಟರ್ ಬಾಕ್ಸ್ ಮುಂಭಾಗ ಇರೋರೆಲ್ಲ ಬದಿಗೆ ಸರಿಬೇಕು. ಅಂಗಣ ಕಿದಿಯೂರ್ ಪ್ರದೀಪ್ ಅವರು ಆಡ್ತಾ ಇದ್ದಾರೆ. CFC BAK 11 ಸ್ಟಾರ್ ಕಳೆದ ವಾರವಷ್ಟೇ ಬ್ರಹ್ಮಾವರದ ಹೊನ್ನಾಳದ ಸನ್ರೈಸ್ ಟೂರ್ನಮೆಂಟ್ ಅನ್ನು ಜಯಿಸಿರುವಂತಹ ಒಂದು ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ನಮ್ಮ ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರಾಗಿರುವಂತಹ ಜಗದೀಶ್ ಆಚಾರ್ಯ ಕಪ್ಪೆಟ್ಟು ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ನಿಮಗೆ ಆತ್ಮೀಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಜಯಂ ಪಾಂಚಜನ್ಯ ಹಗಲು ರಾತ್ರಿಯ 40 ಗಜಗಳ ಕ್ರಿಕೆಟ್ ಪಂದ್ಯಾಟಕ್ಕೋಸ್ಕರ ಜಗದೀಶ್ ಆಚಾರ್ಯ ಕಪ್ಪೆಟ್ಟು ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮಟ್ಟು ಕಿರಣ್ ಧನುಷ್ ಎಸ್ಗಾರಿಕೆ ಭಾಗವನ್ನ ಕಂಡ್ರು. ಮೊದಲ ಚೆಂಡು ಬಹಳ ಸಮೃದ್ಧ ಎಸೆತ, ಬೌನ್ಸ್ ಬ್ಯಾಕ್ ಡ್ರೈವ್ ಅನ್ನ ಕಿರಣ್ ಮಾಡಿದ್ರು ಕೂಡ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಲ್ಲಿ ನೋಡಿ NFಗೆ ಕೊಡಂಕೂರು ಅದು ಗುರುಬ್ರಹ್ಮ ಅಲ್ಲ, ನಿಮ್ಮ ನಾನ್ ಸ್ಟ್ರೈಕರ್ ಅಂಡ್ ಪ್ಲೇಯರ್ ಹೆಸರನ್ನ ತಿಳಿಸ್ಬೇಕು. ಫಯಾಜ್ ಒಬ್ರು ಬರಬೇಕು, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಡಾಟ್ ಪಾಲ್ ಉತ್ತಮ ರೀತಿಯ ಹೊಡೆತ ಸ್ಕ್ವಾರ್ ಭಾಗದಲ್ಲಿ ಒಂದೊಂದು ಸೇರ್ಪಡೆಯೂ ಕೂಡ. BAK CFC 11 ಸ್ಟಾರ್ ಇತ್ತೀಚಿನ ದಿನಗಳ ಭವಿಷ್ಯತ್ ಟೆನ್ನಿಸ್ ಬಾಲಿನ ಅತ್ಯಂತ ಉದ್ದನೆ ಇರುವಂತಹ ಒಂದು ತಂಡದ ಹೆಸರು ಇದೇ BAK CFC 11 ಸ್ಟಾರ್. ಬ್ರಹ್ಮಾವರ ತಾಲೂಕು ಇವಾಗ ಮತ್ತೆ ಪಂದ್ಯಾಟ ಮುಂದರಿಕೆಯೂ ಕೂಡ. ಮೂರನೇ ಬಾರಿ ಬಹಳ ಸಮರ್ಥ ಹೊಡೆತ ಫಯಾಜ್ ಮುಖೇನ ಡಿಪೆಕ್ಸ್ ಓಡಿಸುವ ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಾಡ. 2 ದಿನಗಳ ಕಾಲದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಪ್ರಶಾಂತ್ ಅಂಬಲಪಾಡಿ ಅವರ ಮುಂದಾಳತ್ವದಲ್ಲಿ ನಡೀತಾ ಇದೆ. ಒಂದು ಹಂತದ ಹೊರೆಯನ್ನು ಅವರು ಇಳಿಸಿದ್ರು. ಉತ್ತಮ ರೀತಿಯ ಹೊಡೆತ ಸ್ಕ್ವಾರ್ ಭಾಗದಲ್ಲಿ ಒಂದೋಟದ ಸೇರ್ಪಾಡ. ತಳ ಮೊತ್ತ ನೋಡಿ KA 20-6200 ಈ ಒಂದು ಕಾರನ್ನ ದಯವಿಟ್ಟು ನೀವು ಇಮಿಡಿಯೇಟ್ ಆಗಿ ತೆರವು ಮಾಡಿಕೊಡ್ಬೇಕು. ಜಗದೀಶ್ ಆಚಾರ್ಯರು ಬಂದ್ರು, ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರು ಕೂಡ ನಮ್ಮ ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರು ಕೂಡ. ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡ. ದಯವಿಟ್ಟು ಗಮನಿಸಿ, ನಾವು ಹೇಳ್ತೀವಿ ಅಂತ ತಪ್ಪು ತಿಳ್ಕೋಬೇಡಿ. ನೋಡಿ, ವೆಹಿಕಲ್ಸ್ಗಳನ್ನು ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡ್ಕೋಬೇಡಿ. ಇದು ಕೂಡ ನ್ಯಾಷನಲ್ ಹೈವೇಲಿ ಪಕ್ಕದಲ್ಲಿ ನಡೀತಾ ಇರುವಂಥ ಟೂರ್ನಮೆಂಟು. ಆದ್ದರಿಂದ ನಿಮ್ಮ ಸಹಕಾರ ಇದ್ರೆ ನಮಗೆ ಟೂರ್ನಮೆಂಟನ್ನು ಒಳ್ಳೆ ರೀತಿಯಲ್ಲಿ ಮಾಡೋದಕ್ಕಾಗುತ್ತೆ. ಎಲ್ಲೊಂದು ಕಡೆ ಕಮೆಂಟ್ರಿ ಶಾಪ್ ಮಾಡಿ ನೀವು ಟೂರ್ನಮೆಂಟ್ ಮುಂದುವರಿಸಿ ಅಂತ ಹೇಳಿದ್ರೆ ಮತ್ತೆ ಕಷ್ಟ ಆಗುತ್ತೆ. ಆದ್ದರಿಂದ ಮೊದಲೇ ಹೇಳ್ತಾ ಇದ್ದೇವೆ, ಸಹಕರಿಸಬೇಕು ಅನ್ನೋದಾಗಿ. ಜಗದೀಶ್ ಆಚಾರ್ಯರವರಿಗೆ ಶ್ರೀಪತಿ ಅವರು ಶಾಲನ್ನು ತೊಡಿಸೋದ್ರ ಮುಖೇನ ಗೌರವಿಸಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ರಕ್ಷಿತ್ ಬೆಳ್ಳಂಪಳ್ಳಿ ಓವರ್ ನಂಬರ್ 2 ಎಸ್ಗಾರಿಕೆ ಭಾಗವನ್ನ ಕಂಡುಕೊಂಡ್ರು.
ರಕ್ಷಿತ್ ಈ ತರ್ಮದ ಸಂದ ಚೆಂಡು ಯಾರ್ ಕಲ್ಲನ್ ಡೆಲಿವರಿ ಮಾಡಿಸುವಂತ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಈ ತರ್ಮದ ಒಂದು ಹೆಚ್ಚುವರಿಯ ಸೇರ್ಪಡೆಯೂ ಕೂಡ ಒಂದೊಳ ಹೆಚ್ಚುವರಿಯ ಸೇರ್ಪಡೆ ಔಟ್ರಾಚ್ ಈ ತರ್ಮದ ಬೌಂಡ್ರಿ ಎರಡನೇ ಓವರ್ ಎರಡನೇ ಚೆಂಡಲ್ಲಿ ರೈಸಿಂಗ್ ಡೆಲಿವರಿ ಥರ್ಡ್ ಮ್ಯಾಚ್ ಸಿಮರಿಕ್ ಅವರ ಭಾಗವನ್ನ ಕಾಣ್ತಾ ಇದೆ ಬೌಂಡ್ರಿ ಮತ್ತು ಕಿರಣ್ ಸುನೀಲ್ ಕಪ್ಪೆಟ್ ಅವರು ಜಗದೀಶ್ ಆಚಾರ್ಯ ಎಲ್ಲರೂ ಸಹೋದರರೇ ಅದ್ರ ಮಟ್ಟಿಗೆ ಮಾತಾಡಂಗಿಲ್ಲ ಸುನೀಲ್ ರೇ ಹೌದಲ್ವಾ ನಾವೆಲ್ಲ ಗ್ಲೋವಿಂಗ್ ಸ್ಟಾರ್ ಅಕಾಡೆಮಿ ಗ್ರೌಂಡಲ್ಲಿ ಮಾಡುವಾಗ ಮುದ್ರಾಡಿ ನಾಟಕ ತಂಡದೆಲ್ಲ ನಾಟಕ ಆಗ್ತಾ ಇತ್ತು ಆವಾಗ ಆ ಕಾಲಘಟ್ಟದಲ್ಲಿ ನಾವೆಲ್ಲ ಸುನೀಲ್ ರವ್ರ ಜೊತೆಗಿದ್ದೀವಿ ಪ್ರಶಾಂತ್ ಅಂಬಲ್ಪಾಡಿ ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ರು ಇವಾಗ ನಮಗೇನು ಖುಷಿ ಅಂತೇಳಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂತಹದ್ದು ಈ ತರ ಮತ್ತೆ ಏನ್ ಲೆಕ್ಕಾಚಾರ ಇದ್ರು ನಾಳೆ 10 ಗಂಟೆವರೆಗೆ ಇರುತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ ತನ್ಮೂಲಕವಾಗಿ ತಳಬೊತ್ತ 10 ಜಯಂ ಪಾಂಚಜನ್ಯ ರಾಜ್ಯಮಟ್ಟ ಪಂದ್ಯಾವಳಿ ನಡೀತಾ ಇದೆ ತನ್ಮದ ಔಟ್ರಾಚ್ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಒಂದು ಸುಲಭ ಕ್ಯಾಚ್ ಮುಖೇನವಾಗಿ ಲೆಫ್ಟಿ ಫಯಾಸ್ ವಿಕೆಟ್ ಅನ್ನು ಒಪ್ಪಿಸಿದ್ರು ಎನ್ಎಫ್ಕೆ ಗುರುಬ್ರಹ್ಮ ಮೊದಲ ಹೋದರೆ 10-1 ಇದೇ ಕ್ರೀಡಾ ಋತುವಿನ ಮತ್ತೊಂದು ಪ್ರತಿಷ್ಠಿತ ಪಂದ್ಯಕೂಟ ನಡೀತದೆ ಕುಂದಾಪುರದಲ್ಲಿ. ಒಂದು ಕಾಲಘಟ್ಟದಲ್ಲಿ ಯುವ ಶಕ್ತಿ ಅನ್ನುವಂಥದ್ದು ಬಂದಾಗ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿತ್ತು ಯುವ ಶಕ್ತಿ ಕ್ರಿಕೆಟರ್ಸ್ ಕುಂದಾಪುರ. ನಾನಾ ಸಾಹೇಬ್ ರಸೆ ಒಡೆಯರ್ ಹೋಬಳಿ ಕುಂದಾಪುರ ಇವರ ಆಶಯದಲ್ಲಿ ಮೇ ತಿಂಗಳು 2 ಮತ್ತು 3ನೇ ತಾರೀಕು ನೆಹರು ಮೈದಾನ ಒಡೆಯರ್ ಹೋಬಳಿ ಕುಂದಾಪುರದಲ್ಲಿ ದಿವಂಗತ ಶ್ರೀಕಾಂತ್ ಪೂಜಾರಿ ಮೆಮೋರಿಯಲ್ ಟ್ರೋಫಿ 2026 ಶ್ರೀಕಾಂತ್ ಟ್ರೋಫಿಗಾಗಿ ಹಗಲು ರಾತ್ರಿಯ ಫೋರ್ಟಿಯಾಸ್ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತೆ. ವಿಜಯಿ ತಂಡಕ್ಕೆ 2 ಲಕ್ಷ ರೂಪಾಯಿಗಳು ಜೊತೆಗೆ ಒಂದು ಶ್ರೀಕಾಂತ್ ಟ್ರೋಫಿ, ರನ್ನರ್ಸ್ ಅಪ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರುತ್ತೆ. ಇದು ಮೇ ತಿಂಗಳ 2, 3 ನೆಹರು ಮೈದಾನ ಒಡೆಯರ್ ಹೋಬಳಿ ಕುಂದಾಪುರದಲ್ಲಿ ನಡೆಯುತ್ತೆ. ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಯುವ ಶಕ್ತಿ ಕ್ರಿಕೆಟರ್ಸ್ ಕುಂದಾಪುರದ ಪರವಾಗಿ. ಮುಂದಿನ ಪಂದ್ಯ ಅಪೂರ್ವ ಚಾಲೆಂಜ್ ಕುಂದಾಪುರ ವರ್ಸಸ್ ರಿಯಲ್ ಫೈಟರ್ಸ್ ಕುಂಜಿಗುಡಿ ಸಾಲಿಗ್ರಾಮ. ರೆಡಿ ಇರಬೇಕು. ಮತ್ತೆ ಧನುಷ್ ಅಂಗಡಿ ಒಳಭಾಗದ ಧನುಷ್ ಪೂಜಾರಿ ಅವರೆಲ್ಲ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ನಮ್ಮ ಲೆಕ್ಕಾಚಾರ ಪ್ರಕಾರ ತೀರಾ ಒಂದು ಚಿಕ್ಕ ಏಜ್ನಲ್ಲಿ ನ್ಯಾಶ್ ಬೆಂಗಳೂರಿನಂತಹ ಪ್ರತಿಷ್ಠಿತ ತಂಡದಲ್ಲಿ ಆಡುವಂತಹ ಪ್ರತಿಭೆಯನ್ನು ತೋರ್ಪಡಿಸಿರುವಂತಹ ಆಟಗಾರರು ಕೂಡ. ಮತ್ತೆ ಸ್ಲೋ ಓವರ್ ಡೆಲಿವರಿ, ಗತಿ ಪರಿವರ್ತನೆ ಸತ ಗೋಡಾಕ್ಷಣ ಭಾಗದಲ್ಲಿ ಕಿರಿಯೂರ್ ಪ್ರದೀಪ ಮತ್ತೊಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ. BAK CFC 11 ಸ್ಟಾರ್ ಬ್ರಹ್ಮಾವರ ಪರವಾಗಿ. ಯಾರ್ ಕರಣ್ ಡೆಲಿವರಿ ಸಮಯ ಕಿರಣ್ ಮಟ್ಟು ಮುಖೇನ ಧನುಷ್ ಸಂದ ಚೆಂಡು ಡೀಪ್ ಮಿಡ್ ಸಿಮರಿಕರ ಭಾಗದಲ್ಲಿ ತನ್ಮದ ಬೌಂಡ್ರಿ. ಈ ರೀತಿಯಾಗಿ ಬೌಂಡ್ರಿ ಮುಖೇನ ತಳ ಮೊತ್ತ 16 NFK ಗುರು ಬ್ರಹ್ಮ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ತನ್ಮದ ಮತ್ತೊಂದು ಸ್ಕ್ವೇರ್ ಕಟ್ ಗಲ್ಲಿ ಭಾಗದಲ್ಲಿ ಚೆಂಡು ಮತ್ತೆ ಕಿರಣ್ ಮುಖೇನವಾಗಿ ಸಿಮರಿಕನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಮಟ್ಟು ಕಿರಣ್
ಒಂದು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾನೆ NFK ಮತ್ತು ಗುರುಬ್ರಹ್ಮ ಕೊಡಂಕೂರಿನ ಪರವಾಗಿ. ಅಡ್ಡ ಹೊಡೆತ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಓವರ್ ಮುಕ್ತಾಯ. ಅಂಡ್ ಆಫ್ ಓವರ್ ನಂಬರ್ 3 ಸ್ಕೋರ್ 20. 20ಕ್ಕೆ 1. ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆ. ಶಿವರಾತ್ರಿಯ ಪರ್ವ ಕಾಲದಲ್ಲಿ ಅತಿ ಯಶಸ್ವಿ ಪಂದ್ಯಾಟವನ್ನು ಸಂಯೋಜನೆ ಮಾಡ್ತಾ ಇದೆ ಜಯಂ ಪಾಂಚಜನ್ಯ ಸ್ವಶೀಲವನ್. ಈ ತನ್ಮದ ಉತ್ತಮ ರೀತಿಯ ಹೊಡೆತ. ಕವರ್ ಪಾಯಿಂಟ್ ಭಾಗದಲ್ಲಿ ಹೊಂದೋಣ ಹೆಚ್ಚುವರಿಯ ಸೇರ್ಪಾಡ. ಕಿರಣ್ ಮಟ್ಟು ಅವರ ಹ್ಯಾಟ್ರಿಕ್ ಬೌಂಡರಿಗೆ NC ಅವರ ಸಂದೀಪ್ ಅವರ ಅಭಿಮಾನಿ ಬಳಗ ಇದೆ. ಅವರು 500 ರೂಪಾಯಿಗಳನ್ನು ಕೊಡ್ತಾರೆ ಹ್ಯಾಟ್ರಿಕ್ ಬೌಂಡ್ರಿಗೆ. ಓಟ್ಗಳು ಬರ್ತಾ ಇಲ್ಲ. ಲೇಟ್ ಕಾರ್ಡ್. ಫಸ್ಟ್ ಸ್ಲಿಪ್ ವಿಭಾಗದಲ್ಲಿ ಓಟವನ್ನು ಕಾಣ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ನ ಸೇರ್ಪಡೆ. ಬೌಲರ್ ಧನುಷ್. ಯಾರು ಬೌಲರ್ ಅದು? ಹರ್ಷದ ಇದೊಂದು ಸಮಸ್ಯೆ ಇವಾಗ. ಕಿರಣ್ ಮಟ್ಟು ಔಟ್ ಸೈಡ್ ಆಫ್ ಸ್ಟಂಪ್ ಆಗಿರುವಂತಹ ಚೆಂಡನ್ನು ಕಡಿಯುವುದರ ಮುಖ್ಯವಾಗಿ 2ನೇ ಹೋದರೆ ಆಘಾತ. ಕಿರಣ್ ಮಟ್ಟು ವಾಪಸ್. ಅಂಗಡ ಒಳಭಾಗದಲ್ಲಿ ಮತ್ತೋರ್ವ ಆಟಗಾರ. ಮತ್ತೆ ಪಂದ್ಯಾಟದ ಮುಂದುವರಿಕೆ. ಧರ್ಮದ ಸಮೃದ್ಧ ಕವರ್ಸ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ಮೊತ್ತ. ಈ ಬೌಂಡ್ರಿ ಮುಖ್ಯವಾಗಿ 25ಕ್ಕೆ 2. ಜಯಂ ಪಾಂಚಜನ್ಯ. ಹಗಲು ರಾತ್ರಿ ಪಂದ್ಯಾಟ ನಡೀತಾ ಇದೆ. ಈ ತನ್ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಅಂಡ್ ಆಫ್ ನಂಬರ್ 3 4 NFK. ಗುರುಬ್ರಹ್ಮದ ಮೊತ್ತ 20. 25ಕ್ಕೆ 2. ಈ ನಡುವೆ ಇದೊಂದು ಪ್ರಕಟಣೆ ಇರುತ್ತೆ. ಮಾರ್ಚ್ ತಿಂಗಳ 21 ಮತ್ತು 22ನೇ ತಾರೀಕು ಕಪ್ಪೆಟ್ಟು ಪಾದೆ ಫ್ರೆಂಡ್ಸ್ ಕಪ್ಪೆಟ್ಟು ಹಾಗೂ ಯೂತ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಅಂಬಲಪಾಡಿ ಆಶ್ರಯದಲ್ಲಿ ಸುನಿಲ್ ಕಪ್ಪೆಟ್ಟು ಅವರ ಮುಂದಾಳತ್ವದಲ್ಲಿ 90 yards ಕ್ರಿಕೆಟ್ ಪಂದ್ಯಾಟ ಒಂದು ಗ್ಲೋವಿನ್ ಸ್ಟಾರ್ ಅಕಾಡೆಮಿ ಗ್ರೌಂಡ್ ಅಲ್ಲಿ ನಡೆಯುತ್ತೆ. ಇದು ಬಿಡ್ಡಿಂಗ್ ಮಾದರಿಯ ಪಂದ್ಯಾಟವಾಗಿ ಗ್ರಾಮ ಮಟ್ಟದ ಆಟಗಾರರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇರೋದ್ರಿಂದ ಡೇಟ್ ಅನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ಮಾರ್ಚ್ ತಿಂಗಳ 21 ಮತ್ತು 22 ಸುನಿಲ್ ಕಪ್ಪೆಟ್ಟು ಮುಂದಾಳತ್ವದಲ್ಲಿ ಟೂರ್ನಮೆಂಟ್ ನಡೆಯುತ್ತೆ. ವಿಜಯಿ ತಂಡಕ್ಕೆ 50,000 ರೂಪಾಯಿಗಳು ಮತ್ತು ಟ್ರೋಫಿ ಇರುತ್ತೆ. ರನ್ನರ್ಸ್ ಅಪ್ ತಂಡ 25,000 ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಈ ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡ್ತಾ ಇದೆ ಕಪ್ಪೆಟ್ಟು ಪಾದೆ ಫ್ರೆಂಡ್ಸ್ ಮತ್ತು ಯೂತ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಅಂಬಲಪಾಡಿ. ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರಕ್ಷಿತ್ ಬಳ್ಳಂಪಳ್ಳಿ ಉತ್ತಮ ಎಸೆತ, ಯಾರ್ ಕರ್ರನ್ ಡೆಲಿವರಿ, ಓಟಣ ಅವಕಾಶಗಳು ಬರ್ತಾ ಇದೆ. ಒಂದೊಂದು ಚೋರಿಯ ಸೇರ್ಪಡೆ ಹಾಸನ್ ಕೃಷ್ಣ, ದೀಪಕ್ ಕಡ್ಪಾಡಿ. ಈ ಪಂದ್ಯಾಟದ ಅಂಪೈರ್ಸ್ಗಳು ಕೂಡ ತಳ ಮೊತ್ತ 32 ಮತ್ತೆ ರಕ್ಷಿತ್ ಈ ಹಂತದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ, ರನ್ಔಟ್ ಬಹುಶಃ ಇದು ಲಾಂಗ್ ಆಫ್ ಆಗಿದೆ. ಧನುಷ್ BAKCFC 11 ಸ್ಟಾರ್ನ ಪರವಾಗಿ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ವಿಕೆಟ್ ನಂಬರ್ 3. ಸುಪ್ರೀತ್ ವಾಪಸ್. ಅಪೂರ್ವ ಚಾಲೆಂಜ್ ರೆಡಿ ಇರಬೇಕು. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ 6 ಓವರ್ಗಳು ಮುಗಿದ ಕೂಡಲೇ ಟಾಸಿಗೆ ಬರಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಈ ತನ್ಮದೆ ಉತ್ತಮ ಹೊಡೆತ, ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. 5ನೇ ಓವರ್ನ ಮುಕ್ತಾಯದ ಹಂತದಲ್ಲಿ ಗುರುಬ್ರಹ್ಮ NRK ಕೊಡಂಕೂರುವಿನ ಮೊತ್ತ 33. ಒಂದು ಹಂತದಲ್ಲಿ ಕಿರಣ್ ಮಟ್ಟು ಬಹಳ ಸುತ್ತಮುತ್ತ ಆಟವನ್ನು ಆಡಿದ್ರು ಕೂಡ ಅದಾದ ತರುವಾಯ ಸ್ವಲ್ಪ ಮಟ್ಟಿಗೆ ಅವ್ರ ರನ್ ರೇಟ್ಗೆ ಬ್ರೇಕ್ ಆಗ್ತಾ ಇದೆ. ಇವಾಗ ಮೊದಲ ಇನ್ನಿಂಗ್ಸಿನ ಅಂತಿಮ 1 ಓವರ್ ಮಾತ್ರ ಬಾಕಿ ಇದೆ. ಪ್ರಶಾಂತ್ ಅಂಬಲ್ಪಾಡಿ ಅವರ ಮುಂದಾಳುತ್ವದಲ್ಲಿ ಜಯಂ ಪಾಂಚಜನ್ಯ ಸೊಸಿ 11 ಈ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ ಹಗಲು ರಾತ್ರಿಯ ಪಂದ್ಯಾಟವಾಗಿ. ಲಾಸ್ಟ್ ಓವರ್ ಶಾರ್ಟ್ ರೇಸಿಂಗ್ ಡೆಲಿವರಿ, ನಿಯಮ ಉಲ್ಲಂಘನೆ ಮಾಡಿದ್ರು. ಬೌಂಡರಿಯ ಬದಲಾಗಿ ಸಿಕ್ಸರ್ ದಾಖಲಾಗ್ತಾ ಇದೆ. ಆ ನಿಟ್ಟಲ್ಲಿ ಔಟ್ ಆದಂತ ಆಟಗಾರ ಉಮೇಶ್ ವಾಪಸ್. ದೊಡ್ಡನಗುಡ್ಡೆ ಇನ್ನೋರ್ವ ಸಂಘಟಕ ಮಿತ್ರರಾಗಿರುವಂತಹ ರಿಯಾಜ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಫಿ ರಿಯಾಜ್ ದೊಡ್ಡನಗುಡ್ಡೆ ಮುಂದಿನ ಹಂತದಲ್ಲಿ ಬಹುಶಃ ಸಂತೋಷ್ ನಗರ ಫ್ರೆಂಡ್ ಸರ್ಕಲ್ 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟಕ್ಕೆ ಮುಹೂರ್ತವನ್ನು ಇಡ್ತಾ ಇದೆ. ಇದೆಲ್ಲದರ ಹಿಂದೆ ಬಹಳಷ್ಟು ಮಂದಿ ಹುಡುಗರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಬೌಂಡ್ರಿ ಕವರ್ಸ್ ಭಾಗದಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಸಂತೋಷ್ ನಗರ ಫ್ರೆಂಡ್ ಸರ್ಕಲ್ ಟ್ರೋಫಿ ನಡೆಯುತ್ತೆ. ಇದೇ ವರ್ಷ 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟವಾಗಿ ಸಂತೋಷ್ ನಗರ ಶಾಲಾ ಮೈದಾನದಲ್ಲಿ ನಡೆಯುತ್ತೆ. ಉತ್ತಮ ಹೊಡೆತ, ಲಾಂಗ್ ಆಫ್ ಭಾಗದಲ್ಲಿ ಬಹಳ ಸಮೃದ್ಧ ಕ್ಷೇತ್ರ ರಕ್ಷಣೆ. ಧನುಷ್ ಶೇರ್ ಮಾಡು ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ 38 3. ಸ್ಲೋವರ್ ಡೆಲಿವರಿ, ಬಹಳ ಸುತ್ತಮುತ್ತ ಎಸೆತ. ಮೊದಲ ಇನ್ನಿಂಗ್ಸಿನ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಶಿವರಾತ್ರಿಯ ಪರ್ವಕಾಲ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ ಜಯಂ ಪಾಂಚಜನ್ಯ ಸೊಸಿ 11 ಔಟ್ ರೇಜ್ ಆಗಿದೆ. ತನ್ಮದ ಕಾನ್ಫಿಡೆಂಟ್ ತನ್ಮೂಲಕವಾಗಿ ಔಟ್. ಮತ್ತೊಂದು ಹೋದರೆ ನಷ್ಟವನ್ನು ಕಾಣ್ತಾ ಇರುವಂತಹ NFC ಗುರುಬ್ರಹ್ಮ 38 4. NRK ಮುಂದಿನ ಪಂದ್ಯದ ಟಾಸ್ಗೆ ಬರ್ಬೇಕನ್ನೋದ ಕೇಳ್ತಾ ಇದ್ದೇವೆ. ಅಪೂರ್ವ ಚಾಲೆಂಜ್ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ. ಈ ಮಾದರಿಯ ಪಂದ್ಯಕೂಟದ 2 ಬಲಿಷ್ಠ ತಂಡಗಳು ಕೂಡ
ಈ ತಮ್ಮದ ಉತ್ತಮ ರೀತಿ ಹೊಡೆತ ಫೈನ್ ಲೆಗ್ ಭಾಗದಲ್ಲಿ ಒಂದೋಟದ ಸೇರ್ಪಡೆಯೂ ಕೂಡ ಓವರ್ ಮುಕ್ತಾಯ. ಮೊದಲ ಇನ್ನಿಂಗ್ಸ್ ಮುಕ್ತಾಯದಲ್ಲಿ 39-4 ಈ ಪಂದ್ಯಾಟ ಜಯಕ್ಕೋಸ್ಕರ BAK CFC 11 ಸ್ಟಾರ್. ಫಾರ್ಟಿ 40 ಟಾರ್ಗೆಟ್ ಇರ್ತದೆ. ಅಪೂರ್ವ ಚಾಲೆಂಜ್ ಅವರು ಬರಬೇಕು. ಅಶೋಕಣ್ಣ ಬರ್ರಿ. ಅಶೋಕ್ ಅವರು ಕಟ್ಟಿ ಬೆಳೆಸಿದ ತಂಡ ಇದೆ ಅಲ್ಲ ಅಪೂರ್ವ. ಆ ಕಾಲಘಟ್ಟದಲ್ಲಿ ಬಹುಶಃ ಅದೆಲ್ಲ ಮಳೆಗಾಲದ ಪಂದ್ಯಾಟದಲ್ಲಿ ಮಾತ್ರ ಸೀಮಿತ ಆಗಿತ್ತಲ್ಲ ಅಶೋಕಣ್ಣ. ಮಾನ್ಸೂನ್ ಆಡೋದೇ ಜಾಸ್ತಿ. ಆವಾಗ ನಮ್ಮ ಸಾಧಾರಣ ಸಂತೋಷ ನಗರದ ಈ ಮೈದಾನಗಳಿರ್ಬೋದು, ಬಾಳಿಗ ಬ್ಯಾಕ್ ಸೈಡ್ ಇರ್ಬೋದು, ಕೆಲವೊಂದು ಕಡೆ ಆಡ್ತಾ ಇದ್ದಾಗ ಅಪೂರ್ವ ಆಡ್ತಾ ಇತ್ತು. ಅದನ್ನು ಇವತ್ತಿನವರೆಗೆ ಮುಂದುವರಿಸ್ಕೊಂಡು ಹೋಗುವಂಥದ್ದು ಅಂತೇಳಿ ದೊಡ್ಡ ಸವಾಲಿನ ಕೆಲಸ. ಇತ್ತೀಚಿನ ಟೆನ್ನಿಸ್ ಬಾಲ್ ಕ್ರಿಕೆಟಿಗಿಂತ ಕಂಬಳ ಮಾಡೋದೇ ಒಳ್ಳೇದಲ್ವೇನ್ರಿ? ಅಲ್ಲಿವರೇ ಪರಿಸ್ಥಿತಿ ಅಶೋಕರ. ಆದ್ರೆ ಅಶೋಕರ್ ಅದನ್ನ ಬದಿಗಿರಿಸ್ಕೊಂಡ್ರು. ಕ್ರಿಕೆಟ್ ಉಳಿಬೇಕನ್ನುವಂಥದ್ದು ಕೆಲವ್ರದ್ದು ಸಾಲ ಶೂಲ ಆದ್ರೂ ಅಡ್ಡಿ ಇಲ್ಲ, ಕ್ರಿಕೆಟ್ ನಮಗೆ ಬೇಕು ಅನ್ನೋದಾಗಿ. ಆ ಕಡೆ ನೋಡಿ, ಅಲ್ಲಿ ಪ್ರಕೃತಿ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಸಾಲಿಗ್ರಾಮ ನಾಯಕರು ಬಂದಿದ್ದಾರೆ. ಅಪೂರ್ವ ಚಾಲೆಂಜ್ ಕ್ಯಾಪ್ಟನ್ ಬರಬೇಕು. ಒಂದು ಪಂದ್ಯಾಟ ಸುಲಭ ಬಂದ್ರು, ಸುಲಭ ಗುರಿಯನ್ನ ಪಡ್ಕೊಳ್ತಾ ಇರುವಂತ ಒಂದು ತಂಡ. ಕಿರಣ ಬೌಲರ್, ವಿಶಾಲ್ 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಜಯಂ ಪಂಚಜನ್ಯ ಕೋಟ್ಯಾಸ್ ಕ್ರಿಕೆಟ್ ಪಂದ್ಯಕೂಟ. ವಿಶಾಲ್ ಮೊದಲ ಬಾರಿಗೆ ಸೇರುವಂತಹ ಚೆಂಡು ಯಾವುದೇ ರೀತಿ ಓಟವನ್ನು ಬಿಟ್ಕೊಡ್ತಾ ಇಲ್ಲ. 36 ಎಸೆತ, ಟಾರ್ಗೆಟ್ 40. ಅಂಪೈರ್ 1 ನಿಮಿಷ. ನಾನ್ ಸ್ಟ್ರೈಕರ್ ಅಂಡ್ ಬ್ಯಾಟ್ಸ್ಮನ್ ಹೆಸರು ಹೇಳಿ. ಸಾಹಿಲ್. ಓಕೆ. ಕ್ರಿಕ್ಸೆ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಧರ್ಮದ ಬಹಳ ಸಮರ್ಥ ಹೊಡೆತ. ಕಿದಿಯೂರ್ ಪ್ರದೀಪ ಬಹಳ ಸುತ್ತಮುತ್ತ ಡ್ರೈವ್ ಅನ್ನ ಮಾಡಿದ್ರು ಕೂಡ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಅಪೂರ್ವ ಚಾಲೆಂಜ್, ಒನ್ ದಿ ಟಾಸ್. ಇತನದ ವೈಟ್ ಬಾಲ್. ಮೊದಲ ಓಟವನ್ನು ಕಂಡುಕೊಳ್ತಾ ಇರುವಂತಹ BAK CFC 11 ಸ್ಟಾರ್ ಬ್ರಹ್ಮಾವರ ಅಂಬಲಪಾಡಿಯಲ್ಲಿ ಆಡ್ತಾ ಇದೆ. 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಜಯಂ ಪಂಚಜನ್ಯ ಟ್ರೋಫಿಗಾಗಿ. ಶಾರ್ಟ್ ರೈಸಿಂಗ್ ಡೆಲಿವರಿ, ಬಹಳ ಸಮರ್ಥ ಹೊಡೆತ. ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಚೆಂಡು ಸಿ ಮಾರಕರ ಭಾಗದಲ್ಲಿ ಬೌಂಡ್ರಿ. 4 ಕಿದೂರ್ ಪ್ರದೀಪ ಇನ್ನಿಂಗ್ಸ್ ಆರಂಭಿಸಿದ್ರು. ಮೊದಲ ಬೌಂಡ್ರಿ ಮುಖ್ಯವಾಗಿ BAK CFC 11 ಸ್ಟಾರ್. ಮತ್ತೆ ಶಾರ್ಟ್ ರೈಸಿಂಗ್ ಡೆಲಿವರಿ, ವೈಟ್ ಬಾಲ್. ಮತ್ತು ಕಿರಣ್ ಒಂದು ಹಂತದಲ್ಲಿ ಬಹಳ ಸುತ್ತಮುತ್ತ ಆಟವನ್ನು ಆಡಿದ್ರು ಕೂಡ ತರುವಾಯದ ಆಟಗಾರರು ಆ ಒಂದು ಫಾರ್ಮ್ ಅನ್ನು ಮುಂದುವರಿಸಿಕೊಂಡು ಹೋಗಲಿಲ್ಲ. ಆ ನಿಟ್ಟಲ್ಲಿ ಬಹುಶಃ ಈ ಒಂದು ಪಂದ್ಯ ಒಂದಷ್ಟು ಲೋ ಸ್ಕೋರಿಂಗ್ ಆಗಿ ಸಾಗ್ತಾ ಇದೆ. ಉತ್ತಮ ಹೊಡೆತ ಬಿಡುಗಡೆವಾಗದಲ್ಲಿ ನಮಸ್ತೆ. ಇದೊಂದು ಎಕ್ಸ್ಪೀರಿಯನ್ಸ್ ಆಟಗಾರರಿಗೆ ಮಾತ್ರ ದಾಖಲಿಸೋದಕ್ಕಾಗತ್ತೆ. ಸುಂದರತೆ ಗ್ಲಾನ್ಸ್ ಅನ್ನ ಡೀಪ್ ಬಿಡುಗಡೆವಾಗದಲ್ಲಿ ಮಾಡಿದ್ರು. ಬೌಂಡರಿ ನಂಬರ್ 2, ಸೆಕೆಂಡ್ ಬೌಂಡ್ರಿ ಕಿದಿಯೂರ್ ಪ್ರದೀಪನ ಮುಖೇನ. ಲಾಸ್. ಈ ಬಾರಿ ಮತ್ತೊಂದು ಉತ್ತಮ ಹೊಡೆತ.
ರೈಸಿಂಗ್ ಡೆಲಿವರಿ ಓಟವನ್ನ ಕಾಣ್ತಾ ಇಲ್ಲ. ಪಾಯಿಂಟ್ ಭಾಗದಲ್ಲಿ ಗಲ್ಲಿ ನಡುವಣ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. NRK ಈ ಪಂದ್ಯಾಟದಲ್ಲಿ ಬಹುಶಃ ಪ್ರಶಾಂತ್ ಅಮಲ್ಪಾಡಿ ಅವ್ರ ಜೊತೆ ಬಹಳಷ್ಟು ಮಂದಿ ಹುಡುಗರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಲಿಗೆ ಚಕ್ರ ಕಟ್ಟಿದ ರೀತಿಯಲ್ಲಿ ಗಣಪತಿ ನಾಳೆ ಶಿವರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಈ ತನ್ಮದ ಮೊದಲ ಓವರ್ ಮುಕ್ತಾಯ. ಅಂಡ್ ಆಫ್ ನಂಬರ್ 1 ಸ್ಕೋರ್ 11 ಓಟಗಳು. ಇನ್ನು 30 ಎಸೆತ 29 ಓಟದ ಅವಶ್ಯಕತೆ. ಇವತ್ತೊಂದು ಅತ್ಯುತ್ತಮ ಪ್ರಾರ್ಥನಾ ಕಾರ್ಯಕ್ರಮ ನಡೆಸಿಕೊಟ್ರು ಅಮೋಘ ಆಚಾರ್ಯ ಭಂಡಾರಿ ರಾಹುಲ್ ಎಸೆದ ಈ ಒಂದು ಚೆಂಡು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. 16 ತಂಡಗಳ ನಡುವಣ ಹಣಾಹಣಿ ಶಿವರಾತ್ರಿಯ ಪರ್ವಕಾಲ. ಒಂದು ಅತ್ಯುತ್ತಮ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಜಯಂ ಪಾಂಚಜನ್ಯ ಟ್ರೋಫಿ ಹಗಲು ರಾತ್ರಿ ಪಂದ್ಯಕೂಟ. ಅಡ್ಡ ಹೊಡೆತ ಇದೆಲ್ಲ ಬಹುಶಃ ನಾವು ಕಂಡ ಹಾಗೆ ಕಿದಿಯೂರ್ ಪ್ರದೀಪ ಆ ಮಟ್ಟಿಗೆ ಯಾವುದೇ ಫಾರ್ಮ್ಯಾಟಿಗೂ ಕೂಡ ಒಂದು ಹಂತದಲ್ಲಿ ಒಗ್ಗಿಕೊಳ್ಳುವಂತ ಆಟಗಾರ. ಬಹುಶಃ ಚಾಲೆಂಜ್ ಗಣೇಶ್ ಇರ್ಬೋದು, ಪ್ರಸಿದ್ಧ ಅಂತವ್ರು ಇರ್ಬೋದು, ಇವರೆಲ್ಲ ಎಲ್ಲ ಫಾರ್ಮ್ಯಾಟಿಗೂ ಕೂಡ ಒಗ್ಗಿಕೊಳ್ಳುವಂತ ಆಟಗಾರ. ಈ ತನ್ಮಧ್ಯೆ ಬೌಂಡ್ರಿ ಉತ್ತಮದ ಹೊಡೆತ. ಒಂದರ ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ ಈ ಓಟದ ಮುಖೇನವಾಗಿ 16 ಓಟಗಳು. 40ರ ಮೊತ್ತವನ್ನು ಪೇರಿಸಬೇಕಾದಂತ ಒಂದು ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ರಿಶಾಲ್ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಒಂದಷ್ಟು ಟೆನಿಸ್ ಬಾಲ್ ಕ್ರಿಕೆಟ್ ನಲ್ಲೂ ಕೂಡ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಮತ್ತೆ ಭಂಡಾರಿ ರಾಹುಲ್ ಶಾರ್ಟ್ ರೈಸಿಂಗ್ ಡೆಲಿವರಿ ಕಾನ್ಫಿಡೆನ್ಸ್ ಶಾಡಿ ಬಾರಿ ಲಾಂಗ್ ಆನ್ ಭಾಗದಲ್ಲಿ ಸೀಮಾರಕೆಯನ್ನು ಕ್ರಮಿಸ್ತಾ ಇದೆ. ಪ್ರದೀಪನ ಹೊಡೆತ ಬೌಂಡ್ರಿ. ಇತ್ತೀಚೆಗಷ್ಟೇ ಏಷ್ಯಾ ರೂಪ ತನ್ಮೂಲಕವಾಗಿ ವಕ್ವಾಡಿಯ ಒಂದು ತಂಡ ಮೊದಲ ಬಾರಿಗೆ 40 yards ಪಂದ್ಯಾಟದಲ್ಲಿ ಎಲ್ಲಾ ತಂಡಗಳಿಗೂ ಕೂಡ ಫ್ರೀ ಎಂಟ್ರಿಯನ್ನು ನೀಡುವುದರ ಮುಖೇನ ಒಂದು ದಾಖಲೆಯನ್ನ ಮಾಡಿತು. ಅದಕ್ಕಿಂತ ಮೊದಲು ಪಾಂಚಜನ್ಯ ಕೂಡ ಮಾಡಿತ್ತು. ಅಲ್ಲಿ 16 ತಂಡಗಳು ಆಡಿದ್ರೆ ಏಷ್ಯಾರ್ ಪಂದ್ಯಾಟದಲ್ಲಿ 43 ತಂಡಗಳು ಆಡಿತ್ತು. ಆ ನಿಟ್ಟಲ್ಲಿ ಅಂಡ್ ಆಫ್ ನಂಬರ್ 2 ಆದರ್ಶ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಆ ಒಂದು ಏಷ್ಯಾ ಟೂರ್ನಮೆಂಟ್ ಸಾಗಿತ್ತು. ಅಲ್ಲಿ ಕೂಡ ಒಂದು ಹಂತದ ಆಯೋಜನೆಯನ್ನ ಮಾಡಿತ್ತು. ಅಂಡ್ ಆಫ್ ನಂಬರ್ 2 ಸ್ಕೋರ್ 21ಕ್ಕೆ 1. ಸಾರಿ, ವಿದೌಟ್ ಲಾಸ್. 21ಕ್ಕೆ ನೋ ಲಾಸ್. ಮತ್ತೆ ಮಟ್ಟು ಕಿರಣ್ ಉತ್ತಮದ ಹೊಡೆತ ಮಿಡಿಗಡೆ ಭಾಗದಲ್ಲಿ ಒಂದೋಟ ಸೇರ್ಪಡೆ. ತಳ ಮೊತ್ತ 22. ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕ್ರಿಕ್ಸೆ. ಇದುವರೆಗಿನ ಬಹುಶಃ ಉಡುಪಿ ದಕ್ಷಿಣ ಕನ್ನಡ ಮತ್ತೊಂದು ದಾಖಲೆ ಪಂದ್ಯಾಟವನ್ನು ನಡೆಸ್ತಾ ಇದೆ ಯುವ ಶಕ್ತಿ ಕುಂದಾಪುರ. ಮೇ 2-3 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ 40 years ಪಂದ್ಯಾಟವನ್ನು ನಡೆಸ್ತಾ ಇದೆ ಯುವ ಶಕ್ತಿ. ನೆಹರು ಮೈದಾನ, ವಾಡೇರ್ ಹೋಬಳಿ, ಕುಂದಾಪುರದಲ್ಲಿ. ತನ್ಮದ ಡೀಪ್ ಕವರ್ಸಲ್ಲಿ ಮತ್ತೆ ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಅಂಗಣಕ್ಕೆ ಸೆಟಲ್ಡ್ ಆಗಿ ಆಡ್ತಾ ಇರುವಂತಹ ಕಿದಿಯೂರ್ ಪ್ರದೀಪನ ಈ ಬೌಂಡ್ರಿ ಮುಖೇನವಾಗಿ BAK CFC ಮೊತ್ತ 26ಕ್ಕೆ ನೋ ಲಾಸ್.
ಮತ್ತೆ ಕಿರಣ್ ಒಂದರ ಹೆಚ್ಚುವರಿ ಸೇರ್ಪಡೆ ಫ್ಲಿಕ್ ಮಾಡ್ತಾ ಇದ್ದಾನೆ ಕಿದಿಯೂರ್ ಪ್ರದೀಪ. ಸ್ಕೋರ್ ಇಸ್ ಆನ್ 27. ಇದಾದ ಬಳಿಕ ಬಹುಶಃ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಈ ಮಾದರಿ ಪಂದ್ಯ ಕೂಡ ಎರಡು ಬಲಿಷ್ಠ ತಂಡಗಳು ಅಪೂರ್ವ ಚಾಲೆಂಜ್ ವರ್ಸಸ್ ರಿಯಲ್ ಫೈಟರ್ಸ್ ಕುಂಜಿಗುಡಿ ಮುಖಾಮುಖಿ ಆಗುತ್ತೆ. ಫೈನಲ್ ಲೆಗ್ ಭಾಗದಲ್ಲಿ ಉತ್ತಮ ಹೊಡೆತ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ತಳ ಮೊತ್ತ 28. ಕಿರಣ್ ಮಟ್ಟು ಆಟವನ್ನು ಆಡ್ತಾ ಇದ್ದಾರೆ. ಕೊಡಂಕೂರು ಈ ತನ್ಮದ ಉತ್ತಮ ರೀತಿಯ ಎಸೆತ ಅಡ್ಡ ಹೊಡೆತವನ್ನು ಕಾಣುವ ಪ್ರಯತ್ನ. ತನ್ಮದ ಔಟ್, ಕ್ಲೀನ್ ಬೌಲ್, ಲ್ಯಾಕ್ಟಿಕ್ ಎಕ್ಸ್ಪೋಸ್ ಅನ್ನ ಮಾಡಿದಂತ ಕಿದಿಯೂರು ಪ್ರದೀಪ ಯುಟಿಲೈಸ್ ಮಾಡಿ ಆಡಿದ್ರು ಕೂಡ ವಿಕೆಟ್ ನೆಲಕ್ಕೆ ಉಡ್ತಾ ಇದೆ. 28ಕ್ಕೆ 1. ಇದು ಪ್ರತಾಪ್ ಅಲ್ಲ? ಎಸ್, ಓಕೆ. ಪ್ರತಾಪ್ ಉತ್ತಮ ರೀತಿಯ ಹೊಡೆತ, ರನ್ ಪಡ ಅವಕಾಶಗಳಿತ್ತು. ಸ್ಕಾಲಕ ಭಾಗದಲ್ಲಿ ಮತ್ತೊಂದು ಹೆಚ್ಚುವರಿಯ ಸೇರ್ಪಡೆ 29. ಮೊದಲ 3 ಓವರ್ಗಳ ಮುಕ್ತಾಯವನ್ನು ಕಂಡ ಈ ಒಂದು ಪಂದ್ಯ ಇನ್ನು 18 ಎಸೆತ 3 ಓವರ್ಗಳು 11 ಓಟದ ಅವಶ್ಯಕತೆ ಇದೆ. ಅಂಬಲ್ಪಾಡಿ ಅವ್ರದ್ದು ಬಹಳ ದಿನಗಳ ಕನಸಿದೆ ಅಲ್ಲ. ನಾವೆಲ್ಲ 2006-7ರಲ್ಲಿ MGM ಮೈದಾನದಲ್ಲಿ ಗೌರವ್ ಫ್ರೆಂಡ್ಸ್, ಆವಾಗ 60,000 ಅಲ್ಲ ಪ್ರಶಾಂತ್, 70,000. ಆವಾಗ ನ್ಯಾಶ್ ಪುರುಷಣ್ಣನವರು ಬರೋದಷ್ಟೇ, ಈ ಕ್ರಿಕೆಟಿಗೆ ಎಲ್ಲ ಎಂಟ್ರಿ ಆಗುವಂಥ ಸಂದರ್ಭ ಅಷ್ಟೇ. ಆ ಕಾಲಘಟ್ಟದಲ್ಲಿ ಟೂರ್ನಮೆಂಟ್ ಅನ್ನು ಪ್ರಶಾಂತ್ ಅವರು ನಡೆಸಿದ ಬಳಿಕ ಇವಾಗ 19 ವರ್ಷಗಳ ನಂತರ 19 ಮಳೆಗಾಲ ಆಯಿತು. ಅಂಬಲ್ಪಾಡಿಯವರ ಪಾಲಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಇದೆಲ್ಲವೂ ಕೂಡ ಒಂದು ಕಾಲಘಟ್ಟದಲ್ಲಿ ಟೂರ್ನಮೆಂಟ್ಗೆ ಒಂದಷ್ಟು ಏನಂತ ನಾವು ಹೇಳ್ತೀವಿ, ಹೆಚ್ಚಿನ ಮೆರುಗನ್ನ ಕೊಡ್ತು ಅಂತ ನಾವು ಹೇಳ್ಬೋದು. ಆ ಕಾಲಘಟ್ಟದಲ್ಲಿ ಈ ಟೂರ್ನಮೆಂಟ್ ಅನ್ನ ಪ್ರಶಾಂತ್ ಅವರು ಅವರ ಸಿಂಗ್ಯುಲರ್ ಅಂತ ನಾವು ಹೇಳಲ್ಲ, ಅಲ್ಲಿ JM ಮತ್ತು ಪಾಂಚಜನ್ಯ ಹಾಗೂ ಸ್ವಸಿ ಎರಡೂ ತಂಡಗಳನ್ನು ಒಂದು ಮಾಡಿಕೊಂಡು ಈ ಟೂರ್ನಮೆಂಟ್ ನಡೀತಾ ಇದ್ರೆ. ಈ ತನ್ಮದ ಬೌಂಡ್ರಿ ಕಾಲಗ ಭಾಗದಲ್ಲಿ ಪ್ರತಾಪನ ಮುಖೇನ ಸ್ಲೋ ಅಲೆವಾರೆ ಕಿರಣ್ ಮಟ್ಟು ಒಂದು ಡೈವಿಂಗ್ ಶಸ್ತ್ರಕ್ಷಣೆಯನ್ನು ಮಾಡಿದ್ರು. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ. ಸುನಿಲ್ ಕಪ್ಪೆಟ್ ಅವರ ಮುಂದಾಳತ್ವದಲ್ಲಿ ಮಾರ್ಚ್ 21, 22 ಕಪ್ಪೆಟ್ಟು ಪಾದೆ ಫ್ರೆಂಡ್ಸ್ ಮತ್ತು ಯೂತ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಗ್ರಾಮೀಣ ಮಟ್ಟದ ಆಟಗಾರರಿಗೋಸ್ಕರ 50,000 ರೂಪಾಯಿಗಳ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಗ್ಲೋವಿ ಸ್ಟಾರ್ ಅಕಾಡೆಮಿ ಗ್ರೌಂಡ್, ಎಸ್ ನಾಟ್ ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಆವಾಗ ಪಿಲಿಪತ್ತಿ ಗಡಸಿರ್ಬೇಕು ಸುನಿಲ್ ರೇ. ಈ ವರ್ಷ ಯಾವ ಗಡಸು ನೋಡಬೇಕು. ಈ ತರಹದ ಶಾರ್ಟ್ ರೇಸಿಂಗ್ ಡೆಲಿವರಿ ಓಟವನ್ನ ಕಾಣ್ತಾ ಇಲ್ಲ. ಬಹಳ ಸುತ್ತಮುತ್ತ ಇಲ್ಲಿ ದಾಖಲಾಗ್ತಾ ಇದೆ. ಅತಿ ಯಶಸ್ವಿ ಪಂದ್ಯಕೂಟವನ್ನು ನಡೆಸ್ತಾ ಇದೆ JM ಪಾಂಚಜನ್ಯ ಸ್ವಸಿ 11. ಶಾರ್ಟ್ ಆಗಿ ಬಿದ್ದ ಚೆಂಡು. ಕೆಲವೊಂದು ಕಡೆ ಈ ಬೌಲರ್ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ತಳ ಮೊತ್ತ 33. 7 ಓಟದ ಅವಶ್ಯಕತೆ ಇದೆ ಜಯಕ್ಕಾಗಿ. ಉತ್ತಮ ರೀತಿಯ ಒಂದು ಲೇಟ್ ಕಟ್, ಬ್ಯಾಕ್ವರ್ಡ್ ಪಾಯಿಂಟ್, ಗಲುವಿನ ನಡುವಣ ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣ. ತಳ ಮೊತ್ತ 34. NRK
ಗುರುಬ್ರಹ್ಮ ಕೊಡಂಕೂರು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಓ ಅನಾವಶ್ಯಕ ವಿಕೆಟ್ ಅನ್ನ ಬಿಡ್ಕೊಟ್ರು. ಔಟ್ ಆದಂತ ಆಟಗಾರ ಸಾಯಿಲ್ ವಾಪಸ್. ಸ್ಕೋರ್ 34-2. ಧನುಷ್ ಶರ್ಮಾಳು. ಇದಾದ ಬಳಿಕ ದಯವಿಟ್ಟು ಗಮನಿಸಿ, ಆಡುವ ತಂಡಗಳು ಯಾವುದೇ ಬ್ರೇಕ್ ಇರೋದಿಲ್ಲ. ಸೀಪುಲ್ ಮ್ಯಾಚ್ಗಳು 4 ಮ್ಯಾಚ್ ಇದೆ, ಅದಕ್ಕಾಗಿ ಹೇಳ್ತಾ ಇದ್ದೇವೆ. ಹಾಗೂ ಶಿವರಾತ್ರಿ ಬಿಡಿ, ಅದು ಕಾನೂನಿನ ಚೌಕಟ್ಟಿನ ಒಳಗೆ ನಾವು ಕೂಡ ನಡ್ಕೊಂಡು ಹೋಗಬೇಕಾಗಿರುವಂತಹ ಒಂದು ಗುರುತರ ಜವಾಬ್ದಾರಿ ಕೂಡ ನಮಗಿದೆ. ಸಹಕರಿಸಬೇಕು ಎಲ್ಲ ತಂಡಗಳು ಕೂಡ. ಮತ್ತೆ ಕಿರಣ್ ಮಟ್ಟು 5ನೇ ಓವರ್ನ ಮೊದಲ ಚೆಂಡು. ಡಾಟ್ ಬಾಲ್ 11-6. 11/6. ಈ ತನ್ಮಧ್ಯೆ ಉತ್ತಮ ರೀತಿಯ ಹೊಡೆತ ಡಿಫೈನ್ ಭಾಗದಲ್ಲಿ ಒಂದೆರಡು ಚೋರ ಸೇರ್ಪಡೆ, ರನ್ ಬಳ ಅವಕಾಶ ಇತ್ತು. ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಡೈರೆಕ್ಟ್ ಹಿಟ್ ಮಾಡಬೇಕಿದ್ರೆ ಬಹುಶಃ ಶಾರ್ಪ್ ಶೂಟರ್ಗಳೇ ಬೇಕು. ತಳ ಮೊತ್ತಕ್ಕೆ ಒಂದೆರಡು ಚೋರ ಸೇರ್ಪಡೆ 35. BAKCFC 11 ಸ್ಟಾರ್ ಬ್ರಹ್ಮಾವರ. ಉತ್ತಮ ರೀತಿಯ ಹೊಡೆತ ಧನುಷ್. ಲಾಂಗ್ ಆಫ್ ಭಾಗದಲ್ಲಿ ಒಂದೆರಡು ಚೋರಿಯ ಸೇರ್ಪಡೆ ಧನುಷ್ ಮುಖೇನವಾಗಿ. ತಳ ಮೊತ್ತ 36-2. 36-2. ಮತ್ತೆ ಓಟುಗಳು ಬರ್ತಾ ಇದೆ. ರಿಸ್ಕ್ ಅನ್ನ ಮೈ ಮೇಲೆ ಹೇಳ್ಕೊಳ್ತಾ ಇದ್ದಾರೆ ಈ ಹಂತದಲ್ಲಿ BAKCFC. 11 ಸ್ಟಾರ್ ಮೊತ್ತಕ್ಕೆ ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ 37. ಇವಾಗಲೇ JM ಸೋಸಿ, ಶೆಟ್ಟಿ ಅಂಪೈರ್, ಜಾನ್ಸನ್, ಸೌಶಾರ್, ಜಾನ್ಸನ್ ಮತ್ತು ಕುಟೀರ 11. ಈ 4 ತಂಡಗಳು ಆಲ್ರೆಡಿ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ 8:30 ಗಂಟೆಗೆ ಪಂದ್ಯಾಟಗಳು ಆರಂಭ ಆಗ್ತದೆ. ನಮ್ಮವರೆಲ್ಲ ಶಿವರಾತ್ರಿ ಜಾಗರಣೆಯಲ್ಲಿದ್ದಾರೆ. ಓ ಅನಾವಶ್ಯಕ. ಬಹುಶಃ ಇದು ಒಂದು ಕ್ಯಾಚ್ ಪಡ್ಕೊಂಡಂತ ಕ್ಷೇತ್ರ ರಕ್ಷಕ. ನಾಟ್ಔಟಿನ ತೀರ್ಪು ಬರುವುದರ ಮುಖೇನವಾಗಿ ಓವರ್ ಮುಕ್ತಾಯ 38-3. ಸಾರಿ 38-2. 6 balls 2 runs to win. ಸಾರಿ, ಒಂದೊಡ್ಡ ಅವಶ್ಯಕತೆ. 39 ಆಗಿದೆ. 40 ಟಾರ್ಗೆಟ್. ಈ ಕೆಲವೊಂದು ಸಂದರ್ಭ ನಮ್ಮ ದೀಪಣ್ಣನವ್ರದ್ದು ಲೆಕ್ಕ ಪಕ್ಕ. ಹೌದೌದು, ಅಲ್ಲ ಇಲ್ಲಿ 6ಕ್ಕೆ1. ಹೌದೊಂದು ಅಗ್ರಿಮೆಂಟ್ ಇದೆ, ಕರಾರು ಪತ್ರ. ಪಂದ್ಯಾಟ ಮತ್ತೆ ಮುಂದುವರಿಕೆ ಅಂಗಡ ಒಳಭಾಗದಲ್ಲಿ. ಚಾಲೆಂಜ್. ಕುಂಜುಗುಡಿ ರೆಡಿ ಇರಬೇಕು. ಇದರ ಮಧ್ಯೆ ವೈಟ್ ಬಾಲ್ ತನ್ಮೂಲಕವಾಗಿ BAKCFC 11 ಸ್ಟಾರ್ ಬಾರ್ಕೂರು ಪಂಚಜನ್ಯ JM ಸೋಸಿ 11 ರಾಜ್ಯಮಟ್ಟ ಪಂದ್ಯಾಟದ 40 ಗಜಗಳ ಪಂದ್ಯಾಟದಲ್ಲಿ ಮೊದಲ ಲೀಗ್ ಪಂದ್ಯಾಟ ಜಯವನ್ನು ದಾಖಲಿಸಿದ್ರು. ಆದ್ರೆ ಕೊಡಂಕೂರಿಗೆ ಬಹುಶಃ 2 ಪಂದ್ಯಾಟಗಳಿದೆ. ಬಹಳಷ್ಟು ಲೆಕ್ಕಾಚಾರ ಮಾಡಿ ಆಡಬೇಕಾಗತ್ತೆ ಕೊಡಂಕೂರು. ಜಗದೀಶರೇ ಇದಡಿಯಾರ ಸರಿ, ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ ಕಿದಿಯೂರ್ ಪ್ರದೀಪ ಫ್ರಮ್ BAKCFC 11 ಸ್ಟಾರ್ ಬ್ರಹ್ಮಾವರ. ಬಿರುಸಿಲಾಟವನ್ನು ಆಡಿದಂತ ಕಿದಿಯೂರ್ ಪ್ರದೀಪ ಸುನಿಲ್ ಕಪ್ಪೆಟ್ಟು ಅವರ ಮುಖೇನ 5 kg ಅಕ್ಕಿಯನ್ನ ಪಡ್ಕೊಂಡು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೋಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಶಾಂತಾರು ದೀಪಣ್ಣನವರು
1 ನಿಮಿಷ ಈ ಕಡೆ ಬಂದು ಹೋಗ್ಬೇಕು. ಎಸ್, 5 ಕೆಜಿ ಅಕ್ಕಿಯನ್ನು ಪಡ್ಕೊಳ್ಳುವಂತ ಆಟಗಾರ. ಐದು ಕೆಜಿ ಅಕ್ಕಿಯನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಕಿದಿಯೂರ್ ಪ್ರದೀಪ, BAKCFC 11 ಸ್ಟಾರ್. ಎಸ್, ಥ್ಯಾಂಕ್ ಯು. ಮುಂದಿನ ಪಂದ್ಯಾಟ ಆರಂಭ ಆಗುತ್ತೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಸಾಲಿಗ್ರಾಮ, ಕರ್ನಾಟಕದ ಇನ್ನೊಂದು ಬಲಿಷ್ಠ ತಂಡ ಮುಂದಿನ ಹಂತದಲ್ಲಿ ಪಂದ್ಯಾಟವನ್ನು ಆಡುತ್ತೆ. ಅಪೂರ್ವ ಚಾಲೆಂಜ್ ಕುಂದಾಪುರ್ ಮುಖಾಮುಖಿ ಆಗ್ತಾರೆ. ಇದೇ ಹಂತದಲ್ಲಿ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ.